ಹ್ಯೂಮನ್ ಐ ಡಿಫೆಕ್ಟ್ಸ್ ಕಾನ್ಸೆಪ್ಟ್ ಈಗ ಕ್ಲಿಯರ್ ಮಾಡೋಣ. ಮೊದಲನೇದಾಗಿ ಹ್ಯೂಮನ್ ಐ ಡಿಫೆಕ್ಟ್ಸಲ್ಲಿ ಫಸ್ಟ್ ಬರೋದೇ ಮಯೋಪಿಯಾ. ಮಯೋಪಿಯಾ ಅಂದರೆ ನಿಯರ್ ಸೈಟೆಡ್ನೆಸ್ ಅಂತ ಕರಿತೀವಿ ಕಾಮನ್ ಆಗಿ. ಅದನ್ನು ಕನ್ನಡದಲ್ಲಿ ಸಮೀಪ ದೃಷ್ಟಿ ದೋಷ ಅಂತೇಳಿ. ಸಮೀಪ ದೃಷ್ಟಿ ದೋಷ ಅಂದರೆ ಎ ಪರ್ಸನ್ ಕೆನ್ ಸಿ ನಿಯರ್ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ ಬಟ್ ಕೆನಾಟ್ ಸಿ ಫಾರ್ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ. ಹಂಗಂದ್ರೆ ತುಂಬ ಹತ್ತಿರ ಇರೋವಂಥ ವಸ್ತುಗಳನ್ನ ಮಾತ್ರ ನೋಡಬಹುದು, ಆದರೆ ದೂರ ಇರೋವನ್ನ ಕಂಪ್ಲೀಟಾಗಿ ನೋಡೋಕ್ಕೆ ಬರಲ್ಲ, ತುಂಬ ಬ್ಲರ್ ಆಗುತ್ತೆ ಅಂತ ವಿಷನ್. ಸೊ ಅದಕ್ಕೆ ನಾವು ರೆಮಿಡಿ ಏನು ನೋಡ್ತೀವಿ ಅಂದರೆ ಅದನ್ನು ಹೆಂಗೆ ಕರೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ಕಾನ್ಕೇವ್ ಲೆನ್ಸನ್ನು ಯೂಸ್ ಮಾಡ್ತೀವಿ. ಕಾನ್ಕೇವ್ ಲೆನ್ಸ್ ಅಂದರೆ ಅದನ್ನು ಕನ್ನಡದಲ್ಲಿ ನಿಮ್ನ ಮಸೂರ ಅಂತ ಕರೀತಾರೆ. ಸೊ ಇದು ಎಲ್ಲರಿಗೂ ಕಾಮನ್ನಾಗಿ ಗೊತ್ತಿರೋ ಅಂಥದ್ದು. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಕೆಲವು ಎಕ್ಸಾಮ್ಗಳಲ್ಲಿ ಹೆಂಗೆ ಕೇಳ್ತಾರೆ ಅಂತ ಹೇಳಿದ್ರೆ, ಅಪ್ಲಿಕೇಶನ್ ಲೆವೆಲ್ಲಿಗೆ ಬಂದ ತಕ್ಷಣ ಪ್ರಶ್ನೆಗಳು ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ, ಪರ್ಸನ್ ಸಫರಿಂಗ್ ಫ್ರಮ್ ಮಯೋಪಿಯಾ ವೇರ್ ಡಸ್ ಈ ಗೆಟ್ ದ ಇಮೇಜ್ ಅಂತ ಕೇಳ್ಬೋದು. ಅಂದರೆ ಪರ್ಸನ್ ಅಂದರೆ ಯಾರಿಗೆ ಸಮೀಪ ದೃಷ್ಟಿ ದೋಷ ಇರುತ್ತೆ ಅವರಿಗೆ ಇಮೇಜ್ ಎಲ್ಲಿ ಕಾಣುತ್ತೆ ಅಂತ ಕ್ವಶನ್ನು. ಎಲ್ಲಿ ಕಾಣುತ್ತೆ ಅಂದರೆ, ಸೊ ಇಮೇಜ್ ಫಾರ್ಮ್ಡ್ ಇನ್ ಫ್ರಂಟ್ ಆಫ್ ದ ರೆಟಿನಾ ಅಂತ. ಇದು ರೆಟಿನಾ, ಇದು ಹ್ಯೂಮನ್ ಐ ಅಂತ ಅಂದ್ಕೊಂಡ್ರೆ ನಾವು, ಇದು ಲೆನ್ಸ್ ಇದೆ. ಸೊ ಇದು ರೆಟಿನಾ ಮೇಲೆ ಆ್ಯಕ್ಚುಲಿ ಇಮೇಜ್ ಬೀಳಬೇಕಿತ್ತು, ಆದರೆ ರೆಟಿನಾ ಮೇಲೆ ಬೀಳಲ್ಲ. ಯಾರಿಗೆ ನಿಯರ್ ಸೈಟೆಡ್ನೆಸ್ ಇರುತ್ತೆ ಅವರಿಗೆ ಕರೆಕ್ಟಾಗಿ ರೆಟಿನಾ ಮುಂದ್ಗಡೆಗೆ ಬೀಳುತ್ತೆ. ಅದಕ್ಕೆ ನಾವು ಅದನ್ನು ನಿಯರ್ ಸೈಟೆಡ್ನೆಸ್ ಅಥವಾ ಸಮೀಪ ದೃಷ್ಟಿ ದೋಷ ಹೆಂಗೆ ನೆನ್ಪಿಟ್ಕೋಬೇಕು ಅಂದರೆ, ರೆಟಿನಾದ ಸಮೀಪ ಇಮೇಜ್ ಬಿದ್ದರೆ ಅದನ್ನು ಸಮೀಪ ದೃಷ್ಟಿ ದೋಷ ಅಂತ ಅನ್ಕೋತೀವಿ. ಸೊ ಅದು ಕಾರಣ ಯಾಕೆ ಹಿಂಗಾಗುತ್ತೆ ಅಂತ ಕೇಳಿದ್ರೆ, ಕಾಸಸ್ ರೀಸನ್ ಏನು ಅಂತ ಹೇಳಿದ್ರೆ ಎಲಾಂಗೇಷನ್ ಆಫ್ ಐಬಾಲ್. ಯಾವುದಾದ್ರೂ ರೀಸನ್ಗೆ ಅಥವಾ ಬೇರೆ ಬೇರೆ ರೀಸನ್ಸಿಗೆ ಏನಾಗುತ್ತೆ, ಅನ್ನೋನ್ ರೀಸನ್ ಅಂತ ಹೇಳ್ತೀವಿ. ಐಬಾಲ್ ಎಲಾಂಗೇಷನ್ ಅಂದರೆ ಐಬಾಲ್ ಸೈಜಲ್ಲಿ ದೊಡ್ಡದಾಗುತ್ತೆ. ದೊಡ್ಡದಾದಾಗ ಏನಾಗುತ್ತೆ, ಆಟೋಮ್ಯಾಟಿಕಲಿ ರೆಟಿನಾ ಮೇಲೆ ಇಮೇಜ್ ಬೀಳಲ್ಲ, ರೆಟಿನಾ ಮುಂದೆ ಇಮೇಜ್ ಬೀಳುತ್ತೆ. ಇದು ತುಂಬ ಚೆನ್ನಾಗಿ ನೆನಪಿರಬೇಕು.